ಸರ್ ನಮಸ್ಕಾರ ಎಲ್ಲರಿಗೂ. ನಾವಿವತ್ತು ಇಂಡೋ ಫಾರ್ಮ್ ಶೋರೂಮಿಗೆ ಬಂದಿದ್ದೀವಿ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್ ಈ ಮಾಡೆಲ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್. ಫಸ್ಟಿಗೆ ನಮ್ದು ಪುಟ್ರಾಜ್ ಏಜೆನ್ಸಿ ಅಂತ ಹೇಳಿ ಗದಗ APMC ಇದೆ. ನಮ್ಮ ಹೆಸರು ಶ್ರೀಧರ್ ಹಿರೇಮಠ ಅಂತ ಹೇಳ್ಬಿಟ್ಟು. ಈಗ ಇವ್ರು ಕೇಳ್ತಾ ಇರೋದು 2042 ಇದಕ್ಕೆ ಸಿಮ್ಸಾನ್ ಇಂಜನ್ ಬರುತ್ತೆ. ಇಂಡೋ ಫಾರ್ಮ್ ಸಿಮ್ಸಾನ್ ಇಂಜನ್ ಅಂದರೆ ಏಕದಮ್ ಪಾಪ್ಯುಲರ್ ಇಂಜನ್. ಸ್ಮಾಲ್ ಇಂಜನ್ ಬರುತ್ತೆ, ಬಟ್ ಪರ್ಫಾರ್ಮೆನ್ಸ್ ಅದೇ ಸಣ್ಣ ಇಂಜನ್ ಬಡ ಧಮಕ ಅಂತಾರಲ್ಲ ಆ ಥರ ಇದು ಪಟಾಕ ಇದ್ದಂಗೆ. ನೀವು ಯಾವುದೇ ಕೆಲಸ ಇದನ್ನ ಕೊಟ್ಟರು ಇದು ಸಲೀಸಾಗಿ ಮಾಡ್ತೈತಿ. 45 HP ರೇಂಜ್ ಬರ್ತೈತಿ. 42 HP ಇದ್ರು 45 HP ರೇಂಜ್ ಒಳಗೆ ಬರ್ತೈತಿ. ಆನಂತರ ಪವರ್ ಸ್ಟೇರಿಂಗ್ ಗಾಡಿ ಬರ್ತೈತಿ ಇದು. ಆನಂತರ ಡಿಜಿಟಲ್ ಸ್ಪೀಡೋಮೀಟರ್ ಬರ್ತೈತಿ. ಆನಂತರ ಇದಕ್ಕೆ ಬಾಷದ್ದು ಇದು ಬರ್ತೈತಿ, ಏನಂದ್ರೆ ನಿಮ್ಮ ಪಂಪ್ ಏನಿದೆ ಅಲ್ಲ ಬಾಷದ್ದು ಎಕ್ದಮ್ ಸ್ಟ್ಯಾಂಡರ್ಡ್. ಎಲ್ಲ ಯಾರಾದರೂ ಬಾಷ್ ಪಂಪ್ ಇತ್ತಂದ್ರೆ ಅದು ಎಕ್ದಮ್ ಸ್ಟ್ಯಾಂಡರ್ಡ್. ಯಾಕಂದ್ರೆ ಇದು ಕಡಿಮೆ ಮೇಂಟೆನೆನ್ಸ್, ಆನಂತರ ರಿಲಯಬಿಲಿಟಿ, ಆನಂತರ ಪರ್ಫಾರ್ಮೆನ್ಸ್ ಸಲುವಾಗಿ ಇದನ್ನು ಬಾಷ್ ಪಂಪ್ ಯೂಸ್ ಮಾಡ್ತಾರೆ. ಅದೇ ರೀತಿಯಾಗಿ ನಿಮ್ಗೆ 4 ಸ್ಪೀಡ್ ಮ್ಯಾನ್ಯುವಲ್ನಲ್ಲಿ ಬರ್ತೈತಿ. 4 ಗೇರ್ ಬರ್ತೈತಿ, 4 ಸ್ಪೀಡ್ ಮ್ಯಾನ್ಯುವಲ್. ಆನಂತರ ಹೈಡ್ರಾಲಿಕ್ ಸಿಸ್ಟಮ್ನು ಅಷ್ಟೇ ಒಳ್ಳೇದಾಗಿದೆ. ಹೈಡ್ರಾಲಿಕ್ ಸಿಸ್ಟಮ್ನಲ್ಲಿ ಯಾವುದೇ ತೊಂದರೆ ಬರಲ್ಲ. 6 ಫುಟಿಂದ ರೋಟೋವೇಟರ್ ನೀವು ಆರಾಮಾಗಿ ಸಲೀಸಾಗಿ ಹಾಕಿ ಹೊಡಿಬೋದು ಇದು ಗಾಡಿಗೆ, ಯಾವುದೇ ತೊಂದರೆ ಇಲ್ಲ. ಆನಂತರ ಆಯಿಲ್ ಬ್ರೇಕ್ ಬರ್ತೈತೆ. ಆನಂತರ ನಿಮಗೆ ಕೂಲೆಂಟ್ ಫೆಸಿಲಿಟಿ ಇದೆ. ಅದಕ್ಕೆ ಕೂಲೆಂಟ್ ಇರೋದ್ರಿಂದ ನೀವು ಬೇಸಿಗೆಯಲ್ಲಿ ನೇಗ್ಲಿಕ್ಕೆ ಆಯ್ತು, ಹರಗಲಿಕ್ಕೆ ಆಯ್ತು, ಬಿತ್ತಲಿಕ್ಕೆ ಆಯ್ತು ಸಲೀಸಾಗಿ ಯೂಸ್ ಮಾಡ್ಬೋದು. ಹೊಟ್ಟೆ ಗಾಡಿ ಹೀಟ್ ಆಗಲ್ಲ ಸರ್. ಆಮೇಲೆ ಇದು 2 ವೀಲ್ ಡ್ರೈವ್ ಬರುತ್ತೆ, 4 ವೀಲ್ ಡ್ರೈವ್ ಬರುತ್ತೆ ಸರ್. ಇದು ಸಿಮ್ಸಾನ್ ಇಂಜನ್ ನಲ್ಲಿ ಓನ್ಲಿ 2 ವೀಲ್ ಡ್ರೈವ್ ಮಾತ್ರ ಬರ್ತೈತಿ. 4 ವೀಲ್ ಡ್ರೈವ್ ಏನಾದ್ರು ನಮ್ಮ ಇನ್ನೊಂದು HMT ಜಟರ್ ಇಂಜನ್ ಅಂತ ಇದೆ, ಅದರಲ್ಲಿ 4 ವೀಲ್ ಡ್ರೈವ್ ಬರ್ತೈತಿ. ಒಟ್ಟ ಟೋಟಲ್ ನಮಗೆ 20 ಮಾಡಲ್ಸ್ ಬರ್ತಾವೆ. 20 ಮಾಡಲ್ದೊಳಗೆ ನಮಗೆ ಇದರಲ್ಲಿ ಸಿಮ್ಸಾನ್ ಇಂಜನ್ ಒಳಗೆ ಇದು ಹೈಯೆಸ್ಟ್ ಮಾಡಲ್ ಇದೆ 45 HP ಲಾಸ್ಟ್ ಇದ್ರೆ. ಅದನ್ನ ನಾನು ನಿಮಗೆ ಸ್ಪೆಸಿಫಿಕೇಶನ್ ಆಗಿ ಹೇಳಿ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ ಸರ್. ಇದರ ಫ್ಯೂಲ್ ಕೆಪಾಸಿಟಿ ಎಷ್ಟಿದೆ ಸರ್? ನಾರ್ಮಲ್ ಅದೇ 35 to 40 ಲೀಟರ್ಸ್. 35 to 40 ಲೀಟರ್ಸ್ ನೀವು ಫ್ಯೂಲ್ ಹಾಕ್ಬೋದು ಸರ್. ಆಮೇಲೆ ಹೊಲ್ದಾಗ ಪರ್ಫಾರ್ಮೆನ್ಸ್ ಹೆಂಗೆ ಐತೆ ಸರ್ ಇದ್ರದ್ದು? ಈಗ ಹೊಲದಲ್ಲಿ ಪರ್ಫಾರ್ಮೆನ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಯಾಕಂದ್ರೆ ಇದು ಗಾಡಿ ಈಗ ಇವತ್ತಿಂದ ನಿನ್ನಿದಲ್ಲ. ಇಂಡೋ ಫಾರ್ಮ್ 2000 ಇಶ್ಯೂಂತರ ಇದೆ. ಇದೇ ಇಂಜನ್ ಕಂಟಿನ್ಯೂಯೇಷನ್ ಅಲ್ಲಿ ಇದೆ. ಅವಾಗಿಂತ ತಗೊಂಡವರು ಕಸ್ಟಮರ್ ಹತ್ರ ಸಾಕಷ್ಟು ಜನ ಹೋಗಿ ಭೇಟಿ ಆಗಿದ್ದೇವೆ ನಾವು. ಗಾಡಿ ಎಕ್ಸ್ಚೇಂಜಿಗೆ ಆಫರ್ ಕೊಟ್ಟಿದ್ದೇವೆ. ಯಾರು ಗಾಡಿ ಎಕ್ಸ್ಚೇಂಜ್ ಮಾಡಕ್ ತಯಾರಿಲ್ಲ. ಇಲ್ಲರಿ ನಮ್ಮ ಗಾಡಿ ಕೊಟ್ಟಿದ್ದು ಚಲೋ ಐತಿ, ಒಳ್ಳೆ ಐತಿ, ನಾ ಇಂಥ ಗಾಡಿ ಕೊಟ್ಟು ಏನು ಮಾಡೋದು ಅಂತೇಳಿ ಸೇಮ್ ರೆಸ್ಪಾನ್ಸ್ ಬರ್ತೈತಿ. ಹಿಂಗಾಗಿ ಅವ್ರು ಹೊಸ ಕಸ್ಟಮರಿಗೆ ರೆಕಮೆಂಡ್ ಮಾಡ್ತಾರೆ ಹೊರತು ತಮ್ಮ ಗಾಡಿ ಯಾರು ಇನ್ನೂವರೆಗೂ ನನಗೆ ಕೊಟ್ಟಿಲ್ಲ. ಹಿಂಗಾಗಿ ನಾ ಅವ್ರ ಪರ್ಫಾರ್ಮೆನ್ಸ್ ಅಂತ ತಿಳ್ಕೊಬೋದು ಗಾಡಿ ಎಷ್ಟು ಚಲೋ ಐತಂತೆ ಅಂತ ಹೇಳಿ. ಸರ್ ಕೆಪಾಸಿಟಿ ಸರ್ ಇದು ಲಿಫ್ಟಿಂಗ್ ಕೆಪಾಸಿಟಿ 18 ಟೂರ್ ಬರ್ತೈತಿ. 18 ಟೂರ್ ಲಿಫ್ಟಿಂಗ್ ಕೆಪಾಸಿಟಿ ಬರ್ತೈತಿ. ಏನೋ ಅಟ್ಯಾಚ್ಮೆಂಟ್ ಎಲ್ಲ ಕರೆಕ್ಟ್ ಇದು ವರ್ಕ್ ಅಟ್ಯಾಚ್ಮೆಂಟ್ ಎಲ್ಲ ಕರೆಕ್ಟ್ ಆಗಿ ವರ್ಕ್ ಆಗ್ತಾವ್ರಿ. ಅಟ್ಯಾಚ್ಮೆಂಟ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ನೀವು ನೆಗ್ಲ ಕಟ್ ಡಬಲ್ ನೆಗ್ಲ ಹೊಡಿಬೇಕಂದ್ರೆ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡು ಡಬಲ್ ನೆಗಲ್ ಕಿಟ್ ಅಂತ ಬರ್ತೈತಿ. ಒಂದು ಕಿಟ್ ಆಲ್ಟ್ರೇಷನ್ ಮಾಡ್ಕೊಂಡು ಹಾಕೋಬೇಕಾಗತ್ತೆ. ನೀವು ಸಿಂಗಲ್ ಹರಗಾಕ ಕಿತ್ತಾಕೆಲ್ಲ ಇದರಲ್ಲೇನೆ ಮಾಡ್ಕೋಬಹುದು, ಏನೋ ನಿಮ್ಗೆ ತೊಂದರೆ ಇಲ್ಲ ಸರ್. ಆಮೇಲೆ ರೇಟ್ ಎಷ್ಟು ಬೀಳುತ್ತೆ ಸರ್ ಇದು? ಇದು ರೇಟ್ ಬಂದ್ಬಿಟ್ಟು ಈಗ ಪ್ರೆಸೆಂಟ್ 6,80,000 ರೂಪಾಯಿ. ಏಪ್ರಿಲ್ನಲ್ಲಿ ಏನೋ ಹೈಕ್ ಆಗ್ತಿದೆ ಅಂತಾರೆ, ಅದನ್ನ ನೋಡೋಣ ಫರ್ದರ್. ಈ ಸದ್ಯ ಮಾತ್ರ ಇದು 6,80,000 ರೂಪಾಯಿ ಆನ್ ರೋಡ್ ಪ್ರೈಸ್ ಇದೆ. ಏನಾದ್ರು ಡಿಸ್ಕೌಂಟ್ ಸರ್? ಡಿಸ್ಕೌಂಟ್ ಅಂತ ಈಗೇನಿಲ್ರಿ, ಅದು ಏಕದಮ್ ರೀಸನೇಬಲ್ ಪ್ರೈಸ್ ಐತಿ. ಕಾಂಪಿಟೇಟಿವ್ 45 HP ಎಲ್ಲರೂ ಕಂಪೇರ್ ಮಾಡಿ ನೋಡ್ರಿ, ಏಕದಮ್ ರೀಸನೇಬಲ್ ರೇಟ್ ಐತಿ. ಈಗ ಸುಮ್ಮನೆ ರೇಟ್ ಜಾಸ್ತಿ ಮಾಡಿ ಅದಕ್ಕೆ ಡಿಸ್ಕೌಂಟ್ ಕೊಟ್ಟು ಆ ಥರ ಏನಿಲ್ಲ. ನಮ್ದೇನಿದ್ರು ಫೈನಲ್ ಪ್ರೈಸ್ ಡೈರೆಕ್ಟ್ ಕಸ್ಟಮರ್ಗೆ. ಅದ್ರಾಗ ಯಾಕಂದ್ರೆ ಇವು ಆಫರ್ಸ್ನೊಳ್ಳೆ ರೈತರಿಗೆ ಮೋಸ ಆಗುವಂಥ ಚಾನ್ಸಸ್ ಇರ್ತಾವೆ. ಅದಕ್ಕೆ ಹಿಂಗಾಗಿ ನಾವು ಡೈರೆಕ್ಟ್ ಪ್ರೈಸ್ ಇಟ್ಬಿಟ್ಟಿದ್ವಿ. ಆನಂತರ ಇದು ಇನ್ಕ್ಲೂಸಿವ್ ಆಫ್ ಎಲ್ಲ ಆನ್ ರೋಡ್ ಪ್ರೈಸ್ ಇದೆ. ಇದರಲ್ಲಿ ಇನ್ಶೂರೆನ್ಸ್ ಬರುತ್ತೆ, ಟ್ಯಾಕ್ಸ್ ಬಂತು, ಟ್ರಾನ್ಸ್ಫರ್ ಬಂತು, ಇದು 3 ಬರುತ್ತೆ ಸರ್. ಮತ್ತೆ ನಿಮ್ದು ಅಡ್ರೆಸ್ ಮತ್ತು ಮೊಬೈಲ್ ನಂಬರ್ ಅಂತ ಹೇಳಿ ಸರ್. ನಮ್ದು ಅಡ್ರೆಸ್ ಬಂದ್ಬಿಟ್ಟು ಶ್ರೀ ಪುಟ್ರಾಜ್ ಏಜೆನ್ಸಿ APMC ಯಾರ್ಡ್ ಗದಗ. ನಮ್ದು ಫೋನ್ ನಂಬರ್ ಬಂದ್ಬಿಟ್ಟು 9448165736. ಶ್ರೀಧರ್ ಹಿರೇಮಠ ಅಂತ ಸರ್. ಆಮೇಲೆ ಇದು ಕಸ್ಟಮರ್ ಯಾರಾದ್ರೂ ಇದಾರ ಸರ್? ಅವ್ರ ಹತ್ರ ನಾವು ರಿವ್ಯೂ ತಗೋತೀವಿ. ಇದಾರೆ. ಇದೇ ಗಾಡಿ ಯೂಸ್ ಮಾಡೋಂಥ ಒಬ್ಬರು ನಮ್ಮ ಕಸ್ಟಮರ್ ಗುರುಸಿದ್ದಪ್ಪ ಕೆಂಚಣ್ಣ ಅವ್ರು ಅಂತ ಇಲ್ಲೇ ಬಾಜು ಹಳ್ಳಿಗೆ ನಾಗಾವಿ ಕೊಟ್ಟಿದ್ದೀವಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಬೇರೆ ಗಾಡಿ ಬಿಟ್ಟು ಈ ಗಾಡಿನ ಯಾಕೆ ಚೂಸ್ ಮಾಡ್ರಿ ನೀವು? ಇದೇ ಗಾಡಿನ ಯಾಕೆ ಯೂಸ್ ಮಾಡಿದ್ರು ಅಂದ್ರೆ ಸರ್, ಇಂಜನ್ ಒಳಗೆ ಸಂಸಾರ ಇಂಜನ್ ಅಂತ ಹೇಳಿದ್ರು. ಆ ಒಳಗೆಲ್ಲ ಈಗ ಹೆಂಗೆ ಮಾಹಿತಿ ಕೊಟ್ಟರು ಮಾಲಕರು ಶೋರೂಮ್ನವರು, ಆ ರೀತಿ ಒಳಗೆ ನಾವು 35 ವರ್ಷದಿಂದ ಗಾಡಿ ಸರ್ವಿಸ್ ಆಗುತ್ತೆ. ಟ್ರ್ಯಾಕ್ಟರ್ನೊಳಗೆ ರೈತರ ಇದ್ರೊಳಗೆ ಎಲ್ಲಾ ಗಾಡಿ ಯೂಸ್ ಮಾಡಿವಿ. ಆದ್ರೆ ಇದನ್ನು ಒಂದು ನೋಡೋಣ ಅಂತ ಹೇಳಿ ಧೈರ್ಯ ಮಾಡಿ ತಗೊಂಡ್ವಿ. ತಗೊಂಡು ವಿಚಾರಕ್ಕೆ ಏನೈತಿ, ಭಾಳ ಒಳ್ಳೆ ಗಾಡಿ ಏನ್ರಿ. 7 ಎಕರೆ ಹೊಲ ನಾವು ನೆಗ್ಲಿ ಹೊಡೆದ್ರೆ 3,800 ರೂಪಾಯಿ ಡೀಸೆಲ್ ಹೋಗಿತ್ತು. 7 ಎಕರೆ ನೆಗ್ಲಿ ಹೊಡೆದ್ರೆ ಮತ್ತೊಂದು ಹೊಲದೊಳಗ ಮತ್ತೆ 7 ಎಕರೆ 18 ಗುಂಟೆ ಹೊಡೆದ್ವಿ. ಅದ್ರೊಳಗೆ 4,700 ರೂಪಾಯಿ ಡೀಸೆಲ್ ಹೋಗಿತ್ತು. ಯಾಕೆ ಹಿಂಗೆ ಹೆಚ್ಚು ಕಡಿಮೆ ಅಂದ್ರೆ ನೆಲ ಎತ್ತಿದ್ದಂಗೆ ಹೋಗೈತಿ. ಆಮೇಲಾಗಿ ಒಂದೇ ಸರ್ವಿಸ್ ಆಗೋ ತನಕ ಇವ್ರೇನು ಹೇಳಿದ್ರು ಅದ್ರ ಲೆವೆಲ್ ಅನ್ಕಿನ ಇನ್ನೂ 1 ಕಿಲೋಮೀಟರ್ ಹೆಚ್ಚಿಗೆ ಕೊಡ್ತೀವಿ ಡೀಸೆಲ್ ಎವರೇಜ್. 2ನೇ ಸರ್ವಿಸಿಗೆ ಮತ್ತೆ ಇವರು
10ರಿಂದ 11 ಅಂದ್ರೆ 12 ಕಿಲೋಮೀಟರ್ ಈ ಸದ್ಯ ಹಾ. ನಾವು ತಗೊಂಡು ಗಾಡಿ ಓಡ್ತಾ ಇತ್ತು. ಹಂಗಂದ್ರೆ ಫ್ಯೂಲ್ ಕೆಪಾಸಿಟಿ ಚಲೋ ಇದ್ದಂಗ ಆಯ್ತು. ಅಗದಿ ನಂಬರ್ 1. ಹಾ. ಯಾರೋ ಏನ್ ಹೇಳಿದ್ರೆ ಯಾಕೆ ಭೂಮಿ ತಾಯಿಯಲ್ಲಿ ದುಡಿತೈತಿ, ಹೌದೌದು. ಅದು ನಮ್ಮ ಹಡತಾ ಇದ್ದಂಗ. ಹೌದು. ಅದ್ರ ಮ್ಯಾಗ ಸುಳ್ಳು ಹೇಳಬಾರ್ದು. ಹೌದು. ಆಕ್ಚುಲಿ ಹಂಗ ಏನ್ ನಡೆದ್ಬಿಟ್ಟವು ಆ ಗಾಡಿ ಈ ಗಾಡಿ ಅಂತ ರೈತರ ಬಾಯಿ ಒಳಗೆ ಒಡ್ ನೋಡಿ ಅದ ನಡೆದ್ಬಿಟ್ಟು. ಹೌದೌದು. ಹಾ, ಆದ್ರೆ ಇಂಡೋ ಫಾರ್ಮ್ ಅಂದ್ರೆ ಏನು, ಇದು ಹಿಂದಲಿಂದ ರೈತರ ಗಾಡಿ, ಹೌದು. ಹಳೆ ಮಾಡಲ್ಲ. ಈಗ ಹೊಸ ಮಾಡಲ್ ಬಂದ. ಹೊಸ ಮಾಡಲ್ನೊಳಗೆ ಏನೈತಿ, ರೈತಿಗೆ ಏನ್ ಬೇಕು, ಎವರೇಜ್ ಬೇಕು, ಹೌದು. ಗಾಡಿ ಗಟ್ಟಿ ಬೇಕು. ಹೌದು. ಅದ್ರೊಳಗೆ ತುಳಿದ್ರೊಳಗೆ ಏನೈತಿ, ಇದ್ರ ಮೇಂಟೆನೆನ್ಸ್ ಏನಂದ್ರೆ ಪಂಪಿಗೆ ಆಯಿಲ್, ಹಾ. ಇಂಜನದ ಆಯಿಲ್, ಹಾ. ಹೊಲದ ಒಳಗೆ ರೀತಿ ಒಳಗೆ ಯಾರು ಹೆಂಗಿರ್ತ ಆ ರೀತಿ ಒಳಗೆ ಓಡಿಸಿದ್ರೆ ಎವರೇಜ್ನು ಚಲೋ, ಗಾಡಿನೂ ಬಿಗಿ. ಹೌದು. ಏನ್ರಿ, ಆದ್ರೆ ಹಂಗ ಹಿಂಗ ಏನ್ ಆಯಿಲ್ ಬೇಕಲ್ಲ, ಆಯಿಲ್ ಅಂತ ಅದು ಏನ್ ಮಿಸ್ಟೇಕ್ ಇಲ್ಲ, ಹಾ. ಹೊಡೆಯವನ್ ಕಡೆ. ಹೌದು. ನಾವು 8 ದಿನ 15 ದಿನಕ್ಕೊಮ್ಮೆ ಇದಕ್ಕೆ ನೀರಿನ ವಿಚಾರ ಮಾಡ್ತೀವಿ. ತೆಗಿವಿಂದ ಹೊಡೆದ್ವಿ ಅಂದ್ರೆ 8 ದಿನಕ್ಕೊಮ್ಮೆ ಚಾ ಕುಡಿ ಕಪ್ಪಿಲೆ ಹಾ. 2 ಕಪ್ ಆಯಿಲ್ ಹಾ. ಪಂಪಿಗೆ ಹಾಕ್ತೀವಿ. 2 ಕಪ್ 3 ಕಪ್, ಹೌದು. ಅದು ಮೇನ್ ಪಾಯಿಂಟ್. ಅದನ್ನ ಮಾಡ್ಕೊಂಡು ಹೋಗ್ಬಿಟ್ರೆ ಇಂಡೋ ಫಾರ್ಮ್ ಗಾಡಿ ಅಂದ್ರೆ ರೈತನ ಬೆನ್ನೆಲ್ಲ ಅಂತ ನನಗನ್ಸೈತಿ. ನಾ ಇರೋದು ಪುಟೈಸರ್ BEd ಕಾಲೇಜಿನೊಳಗೆ ಪ್ಯೂನ್ ಅಂತ ಇದೀನಿ, ಬಸ್ ಓಡಿಸ್ತೀನಿ. ಆದ್ರೆ ಹೆಚ್ಚಾನೆಚ್ಚ ರೈತಾವಳಿ ಹಾ. ಅದನ್ನ ಮಾಡಿ ಅಲ್ಲಿಗೆ ಹೋಗ್ತೀವಿ. ಈಗ ನೀವು ಇಂಡೋ ಫಾರ್ಮ್ ಈ ಟ್ರ್ಯಾಕ್ಟರ್ ತಗೊಂಡು ಎಷ್ಟು ವರ್ಷ ಆಗಿದೆ? ದೀಪಾವಳಿ ಪಾರ್ಟಿಗೆ ನಾವು ತಗೊಂಡಿದ್ವಿ. ಹಾ. ನಮ್ಮ ಬೀಗರದು ಇಂಡೋ ಫಾರ್ಮ್ ಕೆಂಪು ಗಾಡಿ, ಹಾ. ಹಳೆ ಮಾಡಲ್ ಇತ್ತು. ಹಾ. ಅದು ದುಡ್ದಿತ್ತು, ಅದು ಹೊಡೆದಿತ್ತು, ಅದನ್ನ ನಾವೆಲ್ಲ ನೋಡಿದ್ವಿ. ಅದನ್ನ ನೋಡಿ ಅದನ್ನ ನೋಡಿ ವಿಚಾರದೊಳಗ ಇದು ಇಂಜನ್ HMT ಇಂಜನ್ ಅಲ್ಲ ಅಂದ್ರೆ, ಹಾ. ಇದು ಇಂತಿಂತ ಹಿಂಗ್ ಸಫ್ಟ್ವೇರ್ ಇಂಜನ್ ಅಂದ್ರೆ ಇದನ್ನ ಯೂಸ್ ಮಾಡ್ಬೇಕಲ್ಲ ಅಂತ ತಗೊಂಡಿವಿ. ನಮಗೆ ಒಳ್ಳೇದಾಗಿ ಇಲ್ಲಿವರೆಗೂ ಏನು ಪ್ರಾಬ್ಲಮ್? ಇಲ್ಲಿವರೆಗೆ ಯಾವ್ದು ಒಂದು ಚಡ್ಡಿ ಪ್ರಾಬ್ಲಮ್ ಇಲ್ಲ. ಏನ್ರಿ, ದೀಪಾವಳಿ ಪಾರ್ಟಿಗೆ ತಗೊಂಡಿತ್ತು. ನಾವು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ದುಡ್ದಿದ್ದು ಒಂದು 65ರಿಂದ 70 ಸಾವಿರ ದುಡ್ದೈತಿ ನಮ್ಮ ಗಾಡಿ. ಅಂದ್ರೆ ಗಾಂಜೋಳ ಸೀಸನ್ಯಾಗ ಹಾ. 135-40 ಪ್ಯಾಕೆಟ್ ತನ ಏರಿದ್ವಿ. ಹಾ. ಇದಕ್ಕೆ ಹಾ. ಏನು ಮಾರಿದ್ದಿಲ್ಲ, ಏನಿಲ್ಲ. ಮತ್ತೆ ಇನ್ನು ಮುಂದೆ ಬಂಪರ್ ಕಟ್ಸಿಲ್ಲ, ಪಾಸಿಂಗ್ ಆಗಿಂದ ಬಂಪರ್ ಮಾಡ್ಬೇಕಂತ ವಿಚಾರ ಮಾಡಿ ಏನಿಲ್ಲ. ಅಲ್ಲಿವರೆಗೆ ದುಡ್ದೈತಿ. ನೇಗ್ಲಾಗನು ಹೇಳಂಗಿಲ್ಲ, ಹಾ. ನೇಗ್ಲಿ ಒಳಗ ಗಾಡಿನೇ ಹೇಳಂಗಿಲ್ಲ. ಎಷ್ಟು ಸಿಕ್ಕೊಂಡ್ರು ಹೈಗೇರು ಟಾಪ್ನ್ಯಾಗ ನೇಗಿಲು ಮನಗಿದ್ರು ಸುಮ್ಮನೆ ಹೋಗ್ತಾ ಇರ್ತದೆ. ಹಾ. ಏನ ಎಕ್ಸಿಲೇಟರ್ ಒಂದು ಹೆಚ್ಚಿಗೆ ಸಿಕ್ಕೊಂಡು ಯೂಸ್ ಮಾಡ್ಬಾರ್ದು. ಹೈ ಸ್ಪೀಡ್ ಗಾಡಿ ಬರ್ಬರ್ಗೆ ಇದ್ರತ್ತ. ಹೌದು. ನಮ್ಮ ಟೆಕ್ನಿಕ್ ಮ್ಯಾಗ ಹೊಡೆದ್ರೆ ಗಾಡಿದ ಏನು ಪ್ರಾಬ್ಲಮ್ ಇಲ್ಲ, ಹಾ. ಭಾಳ ಒಳ್ಳೇದು. ಈಗ ಹಂಗಂದ್ರೆ ಬೇರೆ ರೈತರು ಈ ಗಾಡಿನ ತಗೊಳಕ್ ಅಡ್ಡಿಲ್ಲ ಅಂತ ಹೇಳಿ. ಪರವಾಗಿಲ್ಲ, ನಿಜವಾಗ್ಲೂ ಪರವಾಗಿಲ್ಲ. ಹಾ. ರೈತರಂಕರ ಮೋಸ ಮಾಡಕಂಕರ ಸಾಧ್ಯ ಇಲ್ಲ. ಹೌದೌದು. ಇನ್ನು ಕಸ್ಟಮರ್ಸ್ ಒಳಗೆ ಶೋರೂಮ್ನವ್ರು ಇದನ್ನ ಮಾಡಬಹುದು, ಹೌದು. ಅದನ್ನ ಹೊಡೆದ ಹೇಳ್ತಾರೆ. ಹಾ. ರೈತರು ಮಾತ್ರ ಮೋಸ ಮಾಡಕ್ ಸರಿ ಇದಿಲ್ಲ. ಗಾಡಿ ಮಾತ್ರ ನಂಬರ್ 1 ರೈತರ ಗಾಡಿ ಪಕ್ಕ. ಹಾ. ಹೆಚ್ಚಿನ ವಾತಾವರಣದೊಳಗ ನಮ್ ಬೀಗರಿಗೆ 50 HP ಗಾಡಿ ಕೊಡ್ಸೀನಿ. ಹಾ. ಆದ್ರೆ ಅದು ಪರವಾಗಿಲ್ಲ. ಹಾ. ದೊಡ್ಡ ಬಾಳ್ಯಾಕ, ಹೌದು. ಸಣ್ಣ ರೀತಿ ಒಳಗೆ ಬಾಳ್ಯಾಕ ಮಾತ್ರ ನೇಗಿಲು ಒಳಗೆ ಇದ್ರ ಸರ್ಸೋಡೆ ಇದು ಜಗತ್. ಹಾ. ಮತ್ತೆ ಬಾ ಅಂದ್ರೆ ನಾವು ಹೊಡೆ ತೋರಿಸ್ತೇನೆ, ಸುಳ್ಳು ಅಂಕರ್ ಹೇಳುತ್ತಲ್ಲ. ಹಾ. ನಾ ಇರೋದು ಒಳ್ಳೆ ಜಾಗದಾಗ. ಹೌದು. ಆಯ್ತು ಸರ್, ಮಾಹಿತಿ ಹೇಳಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು.